ಆರಕ್ಷಣೆ, ರಿಸರ್ವೇಷನ್ ಅಂತ ಕರಿತೀವಿ. ನಿಜಕ್ಕೂ ಈ ದೇಶಕ್ಕೆ ರಿಸರ್ವೇಷನ್ ಬೇಕಾ? ಈ ರಿಸರ್ವೇಷನ್ನಿಂದ ಯಾರಿಗೆ ಲಾಭ, ಯಾರಿಗೆ ಹಾನಿ? ಯಾರು ಯಾವ ರೀತಿಯಾದಂತಹ ಒಂದು ಕೆನೆಯನ್ನು ತಿಂತಾ ಇದ್ದಾರೆ? ರಿಸರ್ವೇಷನ್ ಈ ಒಂದು ಪದವನ್ನು ಇಟ್ಕೊಂಡು, ಆರಕ್ಷಣೆ ಈ ಒಂದು ಪದವನ್ನು ಇಟ್ಕೊಂಡು ಜಾತ್ಯತೀತವಾಗಿ ನಾವು ಆಡಳಿತ ಮಾಡ್ತೀವಿ, ಎಲ್ಲ ಜಾತಿಯವರು ಬೇಕು, ಎಲ್ಲ ಧರ್ಮದವರು ಬೇಕು ಅಂತ ಹೇಳಿ ಆಟ ಆಡ್ತಿರುವಂತಹ ಈ ಪೊಲಿಟಿಕಲ್ ಪಾರ್ಟಿಗಳ ಗೇಮ್ ಆಡ್ತಾ ಇದ್ದಾವ. ಜಂಜೀಗಳ ವಿಚಾರದಲ್ಲಿ ಬಂದಾಗ ಜಂಜೀಗಳ ತಾಕತ್ ಮೊನ್ನೆ ನೋಡಿದ್ರು, ಯಾವ ರೀತಿಯಾದಂತಹ ತಾಕತ್ ಪ್ರದರ್ಶನ ಈ ಜಂಜೀಗಳು ಮಾಡಿದ್ರು. ಬಟ್ ಆದರೂ ಕೂಡ ಜಟ್ಟಿ ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ರೀತಿ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಒಂದು ರೆಸಿಗ್ನೇಷನ್ ಲೆಟರಲ್ಲಿ ಬರೀತಾರೆ, ಇಲ್ಲಪ್ಪ ಈ ಜಂಜೀಗಳ ಒಂದು ಇವ್ರ ಹಿಂದೆ ಅಡಗಿಕೊಂಡು ದೇಶ ವಿರೋಧಿ ಕಾರ್ಯಗಳು, ದೇಶ ವಿರೋಧಿ ಚಟುವಟಿಕೆಗಳಲ್ಲಾದವು, ಆ ಒಂದು ಕಾರಣಕ್ಕಾಗಿ ನಾನು ರೆಸಿಗ್ನೇಷನ್ ಕೊಡಬೇಕಾಯಿತು ಅನ್ನುವಂತಹ ಒಂದು ಪತ್ರವನ್ನು ಬರೀತಾರೆ. ಇದನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ, ಅಪೋಸಿಷನ್ಸ್ ಪಾರ್ಟಿಗಳು ಕೂಡ ತುಂಬ ಖಂಡಿತವಾಗಿ ಒಂದು ಕಠೋರ ಶಬ್ದಗಳಿಂದ ನಿಂದನೆ ಮಾಡಿದರು. ಅದು ಹೋಗಲಿ, ಅದೇನೋ ಆಯಿತು, ರೆಸಿಗ್ನೇಷನ್ ಮಾಡಿದ್ರು. ಅವರು ಹಿಂಗೆ ತಿಂದರು ಅನ್ನನೇ ತಿಂದರು, ಹಿಂಗೆ ತಿಂದರು ಅನ್ನನೇ ತಿಂದರು, ಓಕೆನಾ. ಬಟ್ ಇವಾಗ ಈ ಒಂದು ಪೇಪರ್ ಸೋರಿಕೆ, ಆಮೇಲೆ ಏನಂತೀರ ನೀವು, ನೌಕರಿ ಹಿಡಿಯೋದಕ್ಕೆ ದುಡ್ಡು ಕೊಟ್ಟು ಹತ್ತುವಂತಹ ಒಂದು ಪದ್ಧತಿ, ಇವೆಲ್ಲಗಳಿಂದ ಜಂಜೀಗಳ ಗಮನ ಬೇರೆ ಕಡೆ ಹೋಗಬೇಕಾ, ಬೇರೆ ಕಡೆ ಹೋಗ್ತಾ ಇದೆಯಾ, ಹೋಗೋ ಹಾಗೆ ಮಾಡ್ತಾ ಇದ್ದಾರಾ? ಏನಿದು ರಿಸರ್ವೇಷನ್? ಪ್ರಪ್ರಥಮವಾಗಿ ಈ ರಿಸರ್ವೇಷನ್ಗೆ ಒಂದು ಚೌಕಟ್ಟು ಹಾಕೊಂಡು ಬಿಡೋಣ, ಓಕೆನಾ. ರಿಸರ್ವೇಷನ್ ದೇಶಕ್ಕೆ ಬೇಕಾ? ಆರಕ್ಷಣೆ ದೇಶಕ್ಕೆ ಅಂಟಿರುವ ಶಾಪ. ದೇಶದಲ್ಲಿ ಜನರನ್ನು ದೂರ ಮಾಡಲು ಆರಕ್ಷಣೆ ಒಂದೇ ಕಾರಣ. ರಿಸರ್ವೇಷನ್ದಿಂದ ದೇಶಕ್ಕೆ ಏನು ಹಾನಿ? ದೇಶದ ದುಸ್ಥಿತಿಗೆ ಆರಕ್ಷಣೆಯೇ ಮುಖ್ಯ ಕಾರಣ. ಜಾತಿ ಆಧಾರಿತ ಆರಕ್ಷಣೆ ದೇಶಕ್ಕೆ ಬೇಕಾ? ಆರಕ್ಷಣೆ ಹೆಸರಿನಲ್ಲಿ ದೇಶದಲ್ಲಿ ಮತ್ತೊಮ್ಮೆ ಕೋಲಾಹಲ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಇವತ್ತು ರಿಸರ್ವೇಷನ್ ಕುರಿತಾಗಿ ನಾವು ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಇದಕ್ಕೆ ನಿಜಕ್ಕೂ ನ್ಯಾಯ ಸಿಗಬೇಕು. ಅದಕ್ಕೆ ಇದನ್ನು ನ್ಯಾಯ ಅನ್ನುವಂತಹ ಒಂದು ಸೆಗ್ಮೆಂಟಲ್ಲಿ ಈ ಒಂದು ಪರ್ಟಿಕ್ಯುಲರ್ ಶೋವನ್ನು ಹಾಕೊಂಡಿದ್ದೀವಿ. ಪ್ರಪ್ರಥಮವಾಗಿ ರಿಸರ್ವೇಷನ್ ಯಾಕೆ ಬೇಕು? ಅದೊಂದು ಮೂಲ ಪ್ರಶ್ನೆ. ಭಾರತ ಇಲ್ಲಿ ಕ್ಲಾಸ್ ಸಿಸ್ಟಮ್ ಆಗಿ ಡಿವೈಡ್ ಆಗಿಲ್ಲ, ಇಲ್ಲಿ ಕಾಸ್ಟ್ ಸಿಸ್ಟಮ್ ಆಗಿ ಡಿವೈಡ್ ಆಗೈತೆ. ಐದರ್ ಇಟ್ ಮೈಟ್ ಬಿ ದ ಹಿಂದೂಸ್, ದ ಮುಸ್ಲಿಮ್ಸ್, ಯಾರೇ ಇರಲಿ, ಅಲ್ಲಿ ಕಾಸ್ಟ್ ಸಿಸ್ಟಮ್ ಅನ್ನು ವರ್ಗ ಜಾತಿ ಅಂತ ಹೇಳಿ